ಇನ್ನು ಬೆಂಗಳೂರಿನ ಜೈಲಿನಲ್ಲಿ ಬಹಳ ಬಿಂದಾಸ್ ಆಗಿದ್ದಂತ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಅಸಲಿ ಅನುಭವ ಆಗ್ತಾ ಇದೆ. ಅಂದ್ರೆ ಅಸಲಿ ಜೈಲಿನ ಅನುಭವ ಆಗ್ತಾ ಇದೆ. ಅದರಲ್ಲೂ ತಾಯಿಗಾಗಿ ಚಡಪಡಿಸ್ತಾ ಇದ್ದಂತ ದರ್ಶನ್ಗೆ ಇವತ್ತು ಅಮ್ಮನ ದರ್ಶನವಾಗಿದೆ. ಆದ್ರೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತ ಟೆನ್ಷನ್ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ದರ್ಶನ್ ನಟನೆಯ ದತ್ತಾ ಸಿನಿಮಾದ ಹಾಡಿದು. ತಾಯಿ ವಾತ್ಸಲ್ಯದ ಬಗ್ಗೆ, ಅಮ್ಮನ ಸ್ಥಾನದ ಬಗ್ಗೆ ಈ ಹಾಡಿನಲ್ಲಿ ಹೇಳಲಾಗಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಇದೇ ಹಾಡನ್ನ ಪದೇ ಪದೇ ಗುನುಗ್ತಿದ್ದ. ಅಮ್ಮ ಬರಲಿಲ್ಲ ಅಂತ ಗೋಳಾಡುತ್ತಿದ್ದ. ಅಮ್ಮನ ನೆನಪಿನಲ್ಲಿ ದಿನದೂಡುತ್ತಿದ್ದ ದಾಸನಿಗೆ ಇವತ್ತು ಅಮ್ಮನ ದರ್ಶನವಾಗಿದೆ. ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಅಮ್ಮನ ದರ್ಶನ. ತಾಯಿ ಮೀನಾ ನೋಡಿ ಕಣ್ಣೀರು ಹಾಕಿದ ಕಾಟೇರ. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲನ್ನೋದು ದರ್ಶನ್ ಪಾಲಿಗೆ ರೆಸಾರ್ಟ್ನಂತಾಗಿತ್ತು. ಹೀಗಾಗಿ ಅಲ್ಲಿ ರೌಡಿಗಳ ಜೊತೆ ಬಿಂದಾಸ್ ಆಗಿದ್ದ. ಅಲ್ಲಿ ಯಾರ ನೆನಪು ಆಗ್ತಿರ್ಲಿಲ್ಲ. ಆದರೆ ಬಳ್ಳಾರಿಯಲ್ಲಿ ಅಸಲಿ ಜೈಲುವಾಸದ ಅನುಭವ ದರ್ಶನ್ಗೆ ಹೊಸ ಹೊಸ ಪಾಠ ಕಲಿಸ್ತಿದೆ. ಬಳ್ಳಾರಿ ಜೈಲು ಸೇರಿ 2 ವಾರವಾದ್ರೂ ನನ್ನನ್ನು ನೋಡಲು ಅಮ್ಮ ಬರಲಿಲ್ಲ ಅಂತ ಕಾದು ಕುಳಿತಿದ್ದ ದರ್ಶನ್ ಪ್ರತಿದಿನ ಕೊರಗ್ತಿದ್ದ. ಪತ್ನಿ ಬಂದಾಗಲೂ ಅಮ್ಮ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ದ. ಸಹೋದರನ ಬಳಿಯೂ ಅಮ್ಮ ಬರ್ಲಿಲ್ವಾ ಅಂತ ಕೇಳಿದ್ದ. ಕಳೆದ ವಾರವೇ ತಾಯಿ ಮೀನಾ ತೂಗುದೀಪ್ ಬಳ್ಳಾರಿಗೆ ಹೋಗ್ಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಹೋಗಿರಲಿಲ್ಲ. ಇವತ್ತು ಬಳ್ಳಾರಿ ಜೈಲಿಗೆ ಬಂದ ತಾಯಿ ಮೀನಾ ಮಗನಿಗೆ ದರ್ಶನ ನೀಡಿದ್ದಾರೆ. ಅಮ್ಮನನ್ನ ಕಂಡ ದರ್ಶನ್ ಕಣ್ಣೀರಾಕಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ರನ್ನ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿದ್ರು. ಸಂದರ್ಶಕರ ಕೊಠಡಿಯಲ್ಲಿ ತಾಯಿ ಮೀನಾರನ್ನ ಕಂಡು ದರ್ಶನ್ ಕಣ್ಣೀರಾಕಿದ್ರು. ಬಿಕ್ಕಿ ಬಿಕ್ಕಿ ಅತ್ತ ದರ್ಶನನ್ನ ಅವರ ಭಾವ ಸಮಾಧಾನಪಡಿಸಿದ್ದಾರೆ. ತಾಯಿ ಜೊತೆಗೆ ಅಕ್ಕ, ಭಾವ, ಅಳಿಯಂದಿರನ್ನ ನೋಡಿದ ದರ್ಶನ್ ಭಾವುಕನಾಗಿದ್ದ. ಬ್ಯೂರೋ ರಿಪೋರ್ಟ್, TV9.